ಭಾಗ 1ರ ಪಠ್ಯ ಪುಸ್ತಕದ ಮೊದಲನೇ ಗದ್ಯ ಪಾಠ ಇದೆ. ಮಗ್ಗದ ಸಾಹೇಬ ಅಂತಕ್ಕಂಥ ಪಾಠದ ಘಟಕ ಪರೀಕ್ಷೆ. ನಾವೊಂದು 15 ಅಂಕಗಳ ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ನಾನು ಮಗ್ಗದ ಸಾಹೇಬ ಪಾಠದ ಪ್ರಶ್ನೆ ಉತ್ತರಗಳನ್ನು ಹಾಕಿದ್ದೆ. 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳಿದ್ದಾವೆ. ಆ ವಿಡಿಯೋದ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ ಘಟಕ ಪರೀಕ್ಷೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ಹೇಗಿದ್ದಾವೆ ಅಂತ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇಷ್ಟು ಓದಿದರೆ ಖಂಡಿತವಾಗಿ ನಿಮಗೆ ಕವರ್ ಆಗ್ತದೆ. ಪ್ರಶ್ನೆ ಪತ್ರಿಕೆ ಮೊದಲ ಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 2 ಪ್ರಶ್ನೆಗಳಿದ್ದಾವೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಮೊದಲ ಪ್ರಶ್ನೆ, ರಹಿಮಾ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಅಂತ ಕೇಳಿದ್ದಾರೆ. ಉತ್ತರ, ರಹಿಮಾ ಮಗ್ಗವನ್ನು ಮುಟ್ಟದೆ 20 ವರ್ಷಗಳಾಗಿತ್ತು. ಪ್ರಶ್ನೆ 2, ಅಬ್ದುಲ್ ರಹೀಮನ ಹಠವೇನು ಅಂತ ಕೇಳಿದ್ದಾರೆ. ಉತ್ತರ, ಅಬ್ದುಲ್ ರಹೀಮನಿಗೆ ಒಂದೇ ಹಠ, ಏನೆಂದರೆ ಅವನ 3 ಮಕ್ಕಳು ವಿದ್ಯಾವಂತರಾಗಿ ಸರ್ಕಾರಿ ನೌಕರರಾಗಬೇಕು ಎಂಬುದು. ಮುಂದಿನ ಪ್ರಶ್ನೆ ಪತ್ರಿಕೆಯ ಭಾಗ. ಮೊದಲ 2 ಪದಗಳ ಸಂಬಂಧವನ್ನು ಗ್ರಹಿಸಿಕೊಂಡು 3ನೇ ಪದದ ಸಂಬಂಧ ಬರೀರಿ. ಸೊ 2 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. ಪ್ರಶ್ನೆ 3, ಹೃಸ್ವ ಸ್ವರಗಳು 6, ದೀರ್ಘ ಸ್ವರಗಳು ಅಂತ ಕೇಳಿದ್ದಾರೆ. ಸೊ ಉತ್ತರ ಬರ್ತದೆ 7 ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 4, ವರ್ಗೀಯ ಅಕ್ಷರಗಳು 25, ಅನುನಾಸಿಕಗಳು ಅಂತ ಕೇಳಿದರೆ. ಸೊ ಸರಿಯಾದ ಉತ್ತರ 5. ಪ್ರಶ್ನೆ ಪತ್ರಿಕೆ ಮುಂದಿನ ಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 3 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 3 ಅಂಕ. ಪ್ರಶ್ನೆ 5, ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿರಿ. ಉತ್ತರ, ಅಬ್ದುಲ್ ರಹೀಂ ಸಾಹೇಬರ ಪೂರ್ವಜರಾದ ಸಾಹೇಬ್ ಬಹದ್ದೂರ ಮಗನ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದಲ್ಲಿನ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಪ್ರಶ್ನೆ 6, ಲೇಖಕರ ಹುಟ್ಟೂರಿನಲ್ಲಿ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು. ಉತ್ತರ, ಲೇಖಕರ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಇವರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಎಂಬುದು ಸಂಪ್ರದಾಯವಿದೆ. ಪ್ರಶ್ನೆ 7, ಶಾಲಾ ವಾರ್ಷಿಕೋತ್ಸವದಂದು ಕರೀಮಾ ಮಾಡಿದ ಕೆಲಸವೇನು. ಉತ್ತರ, ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಕರೀಮನದ್ದು ಸ್ತ್ರೀ ಪಾತ್ರ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ಆದರೆ ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ಪ್ರಶ್ನೆ ಪತ್ರಿಕೆ ಮುಂದಿನ ಪ್ರಶ್ನೆ 8 ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕಾಗಿರ್ತಕ್ಕಂಥದ್ದು. 2 ಅಂಕದ್ದು ಒಂದೇ ಒಂದು ಪ್ರಶ್ನೆ ಇದೆ. ಪ್ರಶ್ನೆ 8, ಕರೀಮಾ ಧನವಂತನಾದ ಬಗೆ ಹೇಗೆ ವಿವರಿಸಿರಿ. ಉತ್ತರ, ಸಣ್ಣ ಪ್ರಾಯದಲ್ಲಿಯೇ ರಹೀಮನು ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಅದೂ ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು, ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಪ್ರಾಮಾಣಿಕತೆಯು ಅವನ ದುಡಿತದ ಮುಖ್ಯ ಧ್ಯೇಯವಾಗಿತ್ತಾದ್ದರಿಂದ ಮಾರುಕಟ್ಟೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ ಹಾಗೂ ಕೈ ಕೆಳಗಿನ ಕೆಲಸಗಾರರಿಗೆಲ್ಲ ಅಚ್ಚುಮೆಚ್ಚಿನ ನಾಯಕನಾಗಿದ್ದ. ಹೀಗೆ ಅವನು ಧನವಂತನಾಗಿದ್ದಾನೆ ಅಂತ ಉತ್ತರದಲ್ಲಿ ಬರಿಬೇಕು. ಪ್ರಶ್ನೆ ಪತ್ರಿಕೆ ಮುಂದಿನ ಭಾಗ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಿಬೇಕಾಗಿತ್ತು. 2 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ, ಒಟ್ಟಾರೆ 4 ಅಂಕ. ಪ್ರಶ್ನೆ 9, ಮಗ್ಗವಲ್ಲ ಕೊರಳಿಗೆ ಹಗ್ಗ. ಆಯ್ಕೆ, ಈ ಮೇಲಿನ ವಾಕ್ಯವನ್ನು ಹಿರಿಯ ಕಥಾಲೇಖಕರಾದ ಬಾಗಲೋಡಿ ದೇವರಾಯರ ಮಗ್ಗದ ಸಾಹೇಬ ಎಂಬ ಕಥೆಯಿಂದ ಆರಿಸಿಕೊಂಡಿದೆ. ಹಿರಿಯರ ಕಾಲದಿಂದ ನಡೆದು ಬಂದ ಕೈಮಗ್ಗಕ್ಕೆ ಬ್ರಿಟಿಷ್ ವಿಲಾಯತಿ ಅಗ್ಗದ ಬಟ್ಟೆಯು ವಿಕ್ರಿಗೆ ಬಂದು ಚೇತರಿಸಿಕೊಳ್ಳಲಾರದಂತ ಏಟು ಕೊಟ್ಟಿತ್ತು. ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಲು ಸಿಟ್ಟು ಬರುತ್ತಿತ್ತು. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಅದು ಕೊರಳಿಗೆ ಹಗ್ಗ ಎಂದು ನಿರಾಸೆ ಮತ್ತು ರೋಷ ವ್ಯಕ್ತಪಡಿಸುತ್ತಿದ್ದ. ಮುಂದಿನ ವಾಕ್ಯ, ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ಉತ್ತರ, ಆಯ್ಕೆ, ಪ್ರಸ್ತುತ ವಾಕ್ಯವನ್ನ ಹಿರಿಯ ಕಥಾಲೇಖಕರಾದ ಬಾಗಲೋಡಿ ದೇವರಾಯರು ಬರೆದ ಮಗ್ಗದ ಸಾಹೇಬ ಎಂಬ ಕಥೆಯಿಂದ ಆರಿಸಿದೆ. ವಿವರಣೆ, ಕೆಲವು ವರ್ಷಗಳ ನಂತರ ಯುವಕ ಕರೀಮನು ಅಮ್ಮನ ಚಿನ್ನದ ಸರ ಹಾಗೂ 10,000 ರೂಪಾಯಿಗಳೊಂದಿಗೆ ಮನೆಗೆ ಮರಳಿ ಬಾಗಿಲು ತಟ್ಟಿದಾಗ ಕೋಪಗೊಂಡ ತಂದೆ ರಹೀಮ ಬಾಗಿಲು ತೆರೆಯಲಿಲ್ಲ. ಕೊನೆಗೆ ಕರೀಮನು
ತನ್ನ ಗುರುಗಳಾದ ಶಂಕರಪ್ಪ ಮೇಷ್ಟ್ರು ಹತ್ತಿರ ಬಂದು ಅಂಗಲಾಚುತ್ತಾ ಚಿನ್ನದ ಸರ 10,000 ರೂಪಾಯಿಗಳನ್ನು ತಂದಿದ್ದೇನೆ, ಅಮ್ಮನ ಪಾದದಲ್ಲಿ ಇಟ್ಟು ಹೋಗುತ್ತೇನೆ, ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದು ಬೇಡಿಕೊಳ್ಳುತ್ತಾನೆ. ಪ್ರಶ್ನೆ ಪತ್ರಿಕೆ ಕಡೆಯ ಭಾಗ ಲೇಖಕರ ಪರಿಚಯವನ್ನು ಬರೀಬೇಕಾಗಿತ್ತು. ಒಂದು ಪ್ರಶ್ನೆ 2 ಅಂಕ, ಒಟ್ಟಾರೆಯಾಗಿರ್ತಕ್ಕಂಥದ್ದು 2 ಅಂಕ ಇದಕ್ಕೆ ಇರ್ತದೆ. 11ನೇ ಪ್ರಶ್ನೆ ಬಾಗಲೋಡಿ ದೇವರಾಯ. ಸಣ್ಣ ಕಥೆಯ ಲೇಖಕರಾದ ಬಾಗಲೋಡಿ ದೇವರಾಯ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು. ಜನನ 1927ರಲ್ಲಿ. ಇವರು ಮಂಗಳೂರಿನ ಸರಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ತಮ್ಮ ಬೋಧನಾ ಶೈಲಿಯಿಂದ ವಿದ್ಯಾರ್ಥಿ ಲೋಕದ ಜನಪ್ರಿಯತೆಯನ್ನ ಗಳಿಸಿದ್ದರು ಅಂತ ಬರೆದ್ರೆ ಸಾಕು. ಇಷ್ಟು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಮೊದಲ ಗದ್ಯ ಮಗ್ಗದ ಸಾಹಿಬ ಅಂತಕ್ಕಂಥದ್ದು ಪಾಠದ ಮೇಲೆ ಒಂದು 15 ಅಂಕಗಳ ಒಂದು ಘಟಕ ಪರೀಕ್ಷಾ ಪ್ರಶ್ನೋತ್ತರ ಪತ್ರಿಕೆ ಇತ್ತು. ಸೊ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಪ್ರಶ್ನೋತ್ತರಗಳನ್ನು ನೋಡಿ ವಿಡಿಯೋ